ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅನೇಕ ಉಪಯುಕ್ತ ವಿಡಿಯೋಗಳಿರುವಂಥದ್ದು ಹಳೆಯ ನಾಣ್ಯಗಳ ಬಗ್ಗೆ ಮತ್ತು ಹಳೆಯ ನೋಟುಗಳ ಬಗ್ಗೆ ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಈ ಹಳೆ ನಾಣ್ಯಗಳು ಮತ್ತು ರೇರ್ ನಾಣ್ಯಗಳ ಬಗ್ಗೆ ನಿಮಗೆ ಕ್ಲಿಯರಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಹಳೆ ನಾಣ್ಯಗಳು ಅಂದರೆ ಏನು ನೋಡಿ, ಬ್ರಿಟಿಷರ ನಾಣ್ಯಗಳಿರ್ತವೆ, 1 ಕ್ವಾರ್ಟರ್ ಆನ ಇವೆಲ್ಲ. ಹಾಗಾದರೆ ಹಳೆಯ ನಾಣ್ಯಗಳಿಗೆ ಬೆಲೆ ಜಾಸ್ತಿನ, ರೇರ್ ನಾಣ್ಯಗಳಿಗೆ ಬೆಲೆ ಜಾಸ್ತಿನ? ಈಗ ನನ್ನ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರ ಇರೋದ್ರಿಂದ ನೀವು ನನಗೆ ಹಳೆಯ ನಾಣ್ಯಗಳನ್ನು ಕಳಿಸ್ತಾ ಇದ್ದೀರಾ. ಯಾರೋ ಒಂದು 4-5 ಜನ ಮಾತ್ರ ರೇರ್ ನಾಣ್ಯಗಳನ್ನು ಕಳಿಸಿರೋದು. ಆಲ್ಮೋಸ್ಟ್ ಒಂದು 2500 ಮೆಸೇಜ್ಗಳು ಆಗಿರುವಂಥದ್ದು. ಈಗಾಗಲೇ 2500 ಜನ ವಾಟ್ಸಪ್ ಮಾಡಿದ್ದಾರೆ. ಅದರಲ್ಲಿ ಒಂದು 4-5 ಜನ ಮಾತ್ರ ರೇರ್ ನಾಣ್ಯಗಳನ್ನು ಕಳಿಸಿರುವಂಥದ್ದು, ಫೋಟೋಸನ್ನು, ವೀಡಿಯೋಸನ್ನು. ಉಳಿದ 2495 ಜನಗಳು ಸಾಮಾನ್ಯ ಹಳೆಯ ನಾಣ್ಯಗಳನ್ನು ಕಳಿಸಿರೋದು. ಹಾಗಾದರೆ ಸಾಮಾನ್ಯ ಹಳೆಯ ನಾಣ್ಯಗಳಿಗೆ ಬೆಲೆ ಇರೋದಿಲ್ವಾ? ನೋಡಿ, ನಿಮಗೊಂದು ಸ್ಕ್ರೀನ್ ಮೇಲೆ ಒಂದು ಫೋಟೋ ನೋಡ್ತಾ ಇದ್ದೀರಾ. ಇದು 1/12 ಆನ ಅಂತ, ಬ್ರಿಟಿಷರ ಕಾಲದ ನಾಣ್ಯ. ಆಲ್ಮೋಸ್ಟ್ 100 ವರ್ಷ ಹಳೆಯ ನಾಣ್ಯ. ಅಷ್ಟು 100 ವರ್ಷ ಹಳೆಯ ನಾಣ್ಯ. ಕಾಯಿನ್ ಕೂಡ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದೆ. ಎಕ್ಸ್ಟ್ರಾ ಫೈನ್ ಅಂದರೆ ಇದನ್ನ ಇದಾದಮೇಲೆ ಬರೋದಂಥದ್ದೇ ಆಲ್ಮೋಸ್ಟ್ UNC. ಆ ನಾಣ್ಯಕ್ಕೆ ಎಷ್ಟು ಬೆಲೆ ಇದೆ ನೀವೇ ನೋಡ್ತಾ ಇದ್ದೀರಾ. ಖಂಡಿತ ಇದು ನಿಜವಾದಂತಹ ಬೆಲೆ. ನಿಮ್ಗೆ ಈ ಬೆಲೆಗೆ ಬೇಕು ಅಂದರೆ ಯಾರು ಬೇಕಾದರೂ ಕೊಡ್ತಾರೆ. ಈ ಕಾಯಿನ್ನ 20-30 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ, ಒಳ್ಳೆಯ ಕಾಯಿನು. 100 ವರ್ಷ ಹಳೆ ಇದೆ. ಬ್ರಿಟಿಷರ ಕಾಲದ ರಾಜರ ಚಿತ್ರ ಇದೆ. ಹೌದು ಸರ್, ಇದು ಬ್ರಿಟಿಷರ ಕಾಲದ ನಾಣ್ಯನೇ, 100 ವರ್ಷ ಹಳೆಯ ನಾಣ್ಯನೇ, ಒರಿಜಿನಲ್ ನಾಣ್ಯನೇ. ಇದಕ್ಕೆ ಬೆಲೆ ಇಷ್ಟೇನೇ. ಇದೇ ರೀತಿ 200-300 ವರ್ಷ ಹಳೆಯ ನಾಣ್ಯಗಳಿಗೂ 20-30 ರೂಪಾಯಿ ಇರುತ್ತೆ ಅಷ್ಟೇ. ಆದರೆ ಇನ್ನೊಂದು ಫೋಟೋ ತೋರಿಸ್ತೇನೆ ನೋಡಿ. ಇವಾಗ ಈ 5 ರೂಪಾಯಿದು 2021ರ ಹೈದರಾಬಾದ್ ಮಿಂಟ್ ನಾಣ್ಯ. ಇದು ಬಂದು ಸುಮಾರು 5 ವರ್ಷ ಆಗಿದೆ, 5-6 ವರ್ಷ ಆಗಿದೆ ಅಂತ ಅಂದ್ಕೊಳ್ಳೋಣ. ಎಷ್ಟು ಬೆಲೆ ಇದೆ ಗೊತ್ತಾ ಇದಕ್ಕೆ? 50,000 ರೂಪಾಯಿ ಈ ಕಂಡೀಷನಲ್ಲಿ. ಈಗ ನೀವೇ ಹೇಳಿ, ಹಳೆ ನಾಣ್ಯಗಳಿಗೆ ಬೆಲೆ ಜಾಸ್ತಿನಾ, ರೇರ್ ನಾಣ್ಯಗಳಿಗೆ ಬೆಲೆ ಜಾಸ್ತಿನಾ ಅಂತ? ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅಂದ್ಕೊತೀನಿ. ಇಲ್ಲ ಸರ್, ನನ್ನ ಹತ್ರ ತೂತ್ ಕಾಯಿನ್ ಇದೆ, ಓಲ್ ಕಾಯಿನು, ಮತ್ತು ಇದು ಹಳೆಯ ಕಾಲದ ಪೈಸೆಗಳಿದ್ದಾವೆ, 1 ಪೈಸಾ 2 ಪೈಸಾ, ಇಷ್ಟೇನ ಬೆಲೆ ನೀವು ಹೇಳೋದು ಸಾಮಾನ್ಯ ನಾಣ್ಯಗಳಂತೀರಾ? ಪ್ರೂಫ್ ಸಮೇತ ತೋರಿಸ್ತಿದ್ದೀನಿ. ಇಷ್ಟೇ, ನಿಮ್ಗೆ ಎಷ್ಟು ಪೈಸೆಗಳು ಬೇಕು? ಬರೀ 5 ರೂಪಾಯಿ 10 ರೂಪಾಯಿ ಸಿಕ್ಬಿಡುತ್ತೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇಸ್ವಿಗಳು, ಇಂಪಾರ್ಟೆಂಟ್ ರೇರ್ ನಾಣ್ಯಗಳಿರ್ತವೆ. ಮತ್ತು ರೇರ್ ಇಸ್ವಿ ನೋಟ್ಗಳಲ್ಲಿ ಬಂದರೆ ಇಂಪಾರ್ಟೆಂಟ್ ಗವರ್ನರ್ಗಳಿರ್ತಾರೆ, ಗವರ್ನರ್ ಸಿಗ್ನೇಚರ್ಸು, ಪ್ಯಾಟ್ರನ್ಸು, ಮತ್ತು ಕೆಲವೊಂದು ಎರರ್ಗಳಿರ್ತವೆ. ಅವಕ್ಕೆ ಮಾತ್ರ ಬೆಲೆ ಇರುತ್ತೆ. ಇನ್ನುಳಿದಂತೆ ಎಲ್ಲವೂ ಕೂಡ ಸಾಮಾನ್ಯ ನಾಣ್ಯಗಳು. ಹಾಗಾದರೆ ರೇರ್ ನಾಣ್ಯಗಳಿಗೆ ಯಾಕೆ ಬೆಲೆ ಜಾಸ್ತಿ? ಒಂದು ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ. ನೋಡಿ, ರೇರ್ ನಾಣ್ಯಗಳ ಬಗ್ಗೆ ನಿಮಗೇನಾದರೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬೇಕು. ಯಾಕೆ ಬೆಲೆ ಜಾಸ್ತಿ, ಏನಿದು ರೇರ್ ನಾಣ್ಯಗಳು? ಫಸ್ಟ್ ಆಫ್ ಆಲು, ಈಗ ಆಲ್ರೆಡಿ ನಾನು ರೇರ್ ನಾಣ್ಯಗಳು ಯಾವ್ಯಾವು ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕೆ ರೇರ್ ನಾಣ್ಯಗಳು ಆಗ್ತವೆ ಇವು? ಇದ್ರ ಬಗ್ಗೆ ಬೇಕು ಅಂದರೆ ಕೇಳಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ. ಯಾರಿಗಾದರೂ ಆಸಕ್ತಿ ಇದೆ ಅನ್ನೋದಾದರೆ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ರೇರ್ ನಾಣ್ಯಗಳಿಗೆ ಯಾಕೆ ಬೆಲೆ ಜಾಸ್ತಿ, ಅವನ್ನು ನಾವು ಸಂಗ್ರಹಿಸೋದು ಹೇಗೆ, ಮಾರಾಟ ಮಾಡೋದು ಹೇಗೆ, ಜಡ್ಜ್ ಮಾಡೋದು ಹೇಗೆ, ರೇರ್ ನಾಣ್ಯಗಳ ಇಲ್ವಾ ಅಂತ. ಇದು ಇಂಪಾರ್ಟೆಂಟು. ಸೊ ಯಾರಿಗಾನ ಆಸಕ್ತಿ ಇದ್ದರೆ ಕೇಳಿ. ಸುಮ್ಮನೆ ಹೇಳ್ತಾ ಹೋದರೆ ಟಾಪಿಕ್ ತುಂಬ ದೊಡ್ಡದಾಗ್ಬಿಡುತ್ತೆ. ಈಗ ಸುಮಾರು ಜನ ನನಗೆ 1 ಕ್ವಾರ್ಟರ್ ಆನ ಕಳಿಸ್ತೀರಾ, ಕಾಪರ್ ನಾಣ್ಯಗಳದ್ದು 1 ಕ್ವಾರ್ಟರ್ ಆನ. ಬ್ರಿಟಿಷರ ಕಾಲದ 1939, 1928, ಯಾವುದ್ಯಾವುದೋ 1940, 45, 50, ಈ 47, 46, 47 ಇಲ್ಲ, 45, 44 ಎಲ್ಲ ಕಳಿಸ್ತಾ ಇರ್ತೀರ 1 ಕ್ವಾರ್ಟರ್ ಆನ. ಅದಕ್ಕೆಲ್ಲ ಎಷ್ಟು ಗೊತ್ತಾ? ಸುಮಾರು ನಿಮಗೆ ಒಂದು 20 ರೂಪಾಯಿ 10 ರೂಪಾಯಿ ಸಿಗುತ್ತೆ. ಆಲ್ಮೋಸ್ಟ್ 70-75 ವರ್ಷದ ಹಳೆ ನಾಣ್ಯ ಅಷ್ಟೇ ಸಿಗೋದು. ಅದೇ ನೀವು ಯಾವುದು ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ 1 ರೂಪಾಯಿದು 2021 ಚಿಕ್ಕ ಕಾಯಿನ್ ಬರುತ್ತೆ ನೋಡಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. 1 ರೂಪಾಯಿದು ಚಿಕ್ಕ ಕಾಯಿನು 2021 ಇಸ್ವಿ ಇತ್ತು ಅಂದರೆ ಇದು ಅಕಾಮ್ ಸೀರೀಸ್ ಇರಬೇಕು, ಬೇರೆ ಯಾವುದೂ ಇರೋಂಗಿಲ್ಲ. ಅಕಾಮ್ ಸೀರೀಸ್ ಬರುತ್ತೆ, ಅದೇ ಇರಬೇಕು. ಆಜಾದಿ ಕಾ ಅಮೃತ್ ಮಹೋತ್ಸವ ಹೈದರಾಬಾದ್ ಮಿಂಟ್ ಅನಿಸುತ್ತೆ, ಅದು ಇರಬೇಕು. ಅದು ಹೈದರಾಬಾದ್ ಮಿಂಟ್ ಅಥವಾ ಕೋಲ್ಕತ್ತಾ ಮಿಂಟು. ಅದು ಎಷ್ಟು ರೇರ್ ಇದೆ ಅಂದರೆ 45,000 ರೂಪಾಯಿ ಆಗುತ್ತೆ ಒಂದು ಕಾಯಿನು. ಯಾಕೆಂದರೆ ಅದು ಲಿಮಿಟೆಡ್ ಎಡಿಷನು. ಅದು ಆ್ಯಕ್ಚುಲಿ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಬರೀ 100 ಕಾಯಿನ್ ಅಷ್ಟೇ ಬಂದಿರುವಂಥದ್ದು. ಇದು ನನ್ನ ಸ್ನೇಹಿತರೊಬ್ಬರು, ಆಸ್ಥಾನದ ಸ್ನೇಹಿತರು ಸಹ ನನಗೆ ಇದು ಬೇಕು ತರಿಸ್ಕೊಂಡು ಕೊಡಿ ಅಂದರು. ನನಗೇ ಸಿಗ್ತಾಯಿಲ್ಲ. ಅದು 100 ಕಾಯಿನ್ ಅಂದರೆ ಅದು ಎಕ್ಸ್ಟ್ರೀಮ್ಲಿ ರೇರ್ ಅಂತ. ಯಾವ ಕಾಯಿನು 10,000ಕ್ಕಿಂತ ಕೆಳಗಡೆ ಇರುತ್ತೆ ಅದರ ಸಂಖ್ಯೆ ಮಿಂಟಾಗಿರುವಂಥದ್ದು, ಅವು ಎಕ್ಸ್ಟ್ರೀಮ್ಲಿ ರೇರ್ ಕಂಡೀಷನಲ್ಲಿ ಇರ್ತವೆ, ರೇರ್ ಕ್ಯಾಟಗರಿಯಲ್ಲಿ ಇರ್ತವೆ. 1 ರೂಪಾಯಿ ಕಾಯಿನಿಗೆ ಅಷ್ಟು ಬೆಲೆ ಇದೆ, 45,000 ರೂಪಾಯಿ ಇದೆ. ಹೌದು, UNC ಕಾಯಿನು ಅದು ಗ್ರೇಡಿಂಗ್ ಇತ್ತು ಅಂದರೆ 45,000 ರೂಪಾಯಿ ಆಗೇ ಆಗುತ್ತೆ. ನಾನು ರೀಸೆಂಟಾಗಿ ಇದನ್ನು ಚೆಕ್ ಮಾಡಿದೆ. ಹೌದು, ನನಗೆ ಗೊತ್ತಾಯಿತು ಇದು ರೇರ್ ಕಾಯಿನ್ ಅಂತ. ನೀವು ಬ್ರಿಟಿಷರ ಕಾಲದ ನಾಣ್ಯ ಇದೆ ನನ್ನ ಹತ್ರ, ಆ ಥರ ಇದೆ, ಈ ಥರ ಇದೆ. ಈವನ್ ಕೃಷ್ಣದೇವರಾಯನ ಕಾಲದ ಗೋಲ್ಡ್ ಕಾಯಿನ್ಗೂ ಅಷ್ಟು ಬೆಲೆ ಇರೋದಿಲ್ಲ. ಈ ಕೆಲವೊಂದು ರೇರ್ ಕಾಯಿನ್ಗೆ ಅಷ್ಟು ಬೆಲೆ ಇರುತ್ತೆ. ಇದು ನಿಜ. ಈಗ ನಿಮಗೆ ಗೋಲ್ಡ್ ಕಾಯಿನ್ಗಳೆಲ್ಲ ಏನೋ 1.5 ಗ್ರಾಮ್ದೊಂದಿರುತ್ತೆ, 3.5 ಗ್ರಾಮ್ದು, ಈ ಥರ ಕೃಷ್ಣದೇವರಾಯರ ಕಾಲದ್ದು ಮತ್ತು ಹರಿಹರ ಬಕ್ಕರ ಕಾಲದ್ದು ಇರ್ತವೆ ಗೋಲ್ಡ್ ಕಾಯಿನ್ಗಳು. ಅವೆಲ್ಲ ನಿಮಗೆ 50-60 ಸಾವಿರ ರೂಪಾಯಿಗೆ ಒಳ್ಳೆ ಕಾಯಿನ್ ಸಿಕ್ಬಿಡುತ್ತೆ. ಬಟ್
₹1 1991 ನೋಯ್ಡಾ ನಿಮ್ಗೆ UNC ಬೇಕು ಅಂದರೆ 1.5 ಲಕ್ಷ ಬೇಕು ಗ್ರೇಡಿಂಗ್ ಆಗಿದ್ದರೆ, ಅಂದರೆ 1.5 ಲಕ್ಷದ ಮೇಲೇ ಅದು UNC ಕಾಯಿನು ಗ್ರೇಡಿಂಗ್ ಆಗಿದೆ ಅಂದರೆ 1.5 ಲಕ್ಷದ ಮೇಲೆ ಬೆಲೆ. ಈಗ ನೀವು ಹೇಳಿ, ರೇರ್ ಕಾಯಿನ್ಗಳಿಗೆ ಜಾಸ್ತಿ ಬೆಲೆನಾ, ಸಾಮಾನ್ಯ ಹಳೆಯ ನಾಣ್ಯಗಳಿಗೆ ಬೆಲೆ ಜಾಸ್ತಿನಾ? ಇಷ್ಟೇ ವ್ಯತ್ಯಾಸ. ರೇರ್ ನಾಣ್ಯಗಳಿಗೂ ಮತ್ತು ಹಳೆಯ ನಾಣ್ಯಗಳಿಗೂ ವ್ಯತ್ಯಾಸ ಇಷ್ಟೇ ಇರುವಂಥದ್ದು. ಹಾಗಾದರೆ ತಿಳ್ಕೊಳೋದು ಹೇಗೆ ಹಳೆಯ ನಾಣ್ಯಗಳು ಯಾವುದು, ರೇರ್ ನಾಣ್ಯಗಳು ಯಾವುದು? ಮೊದಲಿಗೆ ನೀವು ಒಂದು ಪುಸ್ತಕವನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಯಾವುದೇ ಒಂದು ಪುಸ್ತಕ ಆಗಿರ್ಬೋದು, ಬ್ರಿಟಿಷ್ ಇಂಡಿಯಾ ಕಾಯಿನ್ಗಳದ್ದು ಮತ್ತು ರಿಪಬ್ಲಿಕ್ ಇಂಡಿಯಾ ಕಾಯಿನ್ಗಳದ್ದು ನೀವು ಬೆಲೆ ನೀವು ಅರ್ಥ ಮಾಡ್ಕೊಬೇಕು ಅಂದರೆ ಮೊದಲು ಪುಸ್ತಕವನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಅದರಲ್ಲಿ ಎಲ್ಲವನ್ನು ಕೊಟ್ಟಿರ್ತಾರೆ, ಯಾವ ಇಸ್ವಿ ರೇರು, ನಾರ್ಮಲ್ಲು, ಕಾಮನ್ನು, ಎಕ್ಸ್ಟ್ರೀಮ್ಲಿ ರೇರು ಅಥವಾ ಸ್ಕೇರ್ ಕ್ಯಾಟಗರಿ, ಇದೆಲ್ಲವನ್ನು ಕೊಟ್ಟಿರ್ತಾರೆ. ಅಂಥ ಬುಕ್ಕುಗಳನ್ನು ರೆಫರೆನ್ಸ್ ಮಾಡಿ ಮಾತ್ರ ನೀವು ಜಡ್ಜ್ಮೆಂಟಿಗೆ ಬರಬೇಕು. ವಿನಃ ನನ್ನ ಹತ್ರ ಪೈಸೆಗಳಿದ್ದಾವೆ, ತಾತ ಮುತ್ತಾತನ ಕಾಲದ ನಾಣ್ಯಗಳಿದ್ದಾವೆ, ಇವಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಅಂತ ನೀವು ಮೂಢನಂಬಿಕೆ ಭ್ರಮೆಯಲ್ಲಿ ಇರಬೇಡಿ. ಅವಕ್ಕೆ ಅಷ್ಟು ಬೆಲೆ ಇರೋದಿಲ್ಲ. ಹೌದು, ಖಂಡಿತವಾಗ್ಲೂ ನಿಮ್ಮ ಹತ್ರ ಇರುವಂತಹ ನಾಣ್ಯಗಳು ಪ್ರೀಶಿಯಸ್ನೇ ನಿಮಗೆ ನಿಮ್ಮ ಪೂರ್ವಜರಿಂದ ಬಂದಿರುವಂತಹ ಬಳುವಳಿ ಅಥವಾ ಅವರ ಒಂದು ಗಿಫ್ಟ್ಸ್, ನಿಮಗೆ ಅವರು ಕೊಟ್ಟಿರುವಂತಹ ಒಂದು ದಾನ ಧರ್ಮ ಏನಾದರೂ ಅನ್ಕೊಳ್ಳಿ, ಅಥವಾ ಅವ್ರು ನಿಮಗೆ ಕೂಡಿಟ್ಟಿರುವಂಥ ಒಂದು ಸಂಪತ್ತು ಅದು. ಅದಕ್ಕೆ ನಾನು ಬೆಲೆ ಹೇಳೋಕ್ಕಾಗೋದಿಲ್ಲ. ಆದರೆ ಮಾರುಕಟ್ಟೆ ಬೆಲೆ ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ನಾಣ್ಯಗಳಿಗೆ ನೀವು ಲಕ್ಷ ಕೋಟಿ ಏನಾದರೂ ಅಂದ್ಕೊಳ್ಳಿ, ಅದು ತಪ್ಪೇನಿಲ್ಲ. ಯಾಕೆಂದರೆ ನಿಮ್ಮ ಪೂರ್ವಜರಿಗೆ ನೀವು ಕೊಡುವಂತಹ ರೆಸ್ಪೆಕ್ಟ್, ನಾನು ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಅದನ್ನು ನಾನು ಗೌರವಿಸಲೇಬೇಕು. ಆದರೆ ಆ ನಾಣ್ಯಗಳ ಮಾರುಕಟ್ಟೆಯ ಬೆಲೆಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಂಡು ಕೊಡುವಂಥ ಕೆಲಸ ಮಾಡಬೇಕು. ಹೋಗಯ್ಯ ಯಾರು ಕೊಡ್ತಾರೆ ಅಷ್ಟಕ್ಕೆಲ್ಲ ಅಂತಂದರೆ, ನೀವು ಮಾರೋ ಉದ್ದೇಶನೇ ಇಟ್ಕೊಳಕ್ಕೆ ಹೋಗ್ಬಿಡಿ ಸರ್. ಈ ಥರದ ನಾಣ್ಯಗಳನ್ನ, ಪೈಸೆಗಳನ್ನ ಕೆಲವೊಂದಕ್ಕೆ ಮಾತ್ರ ತುಂಬ ರೇರ್ ಇರ್ತವೆ. 99% ಎಲ್ಲ ಪೈಸೆಗಳಾಗಿರಬಹುದು, ಹೋಲ್ ಕಾಯಿನ್ಗಳಾಗಿರ್ಬೋದು, ಎಲ್ಲವೂ ಸಾಮಾನ್ಯ ₹5, ₹6, ₹7, ₹10 ನಿಮ್ಗೆ ಒಳ್ಳೊಳ್ಳೆ ಗ್ರೇಡ್ ನಾಣ್ಯಗಳು ಸಿಕ್ಬಿಡ್ತವೆ. ಹಾಗಾಗಿನೇ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು, ರೇರ್ ನಾಣ್ಯಗಳೇ ಬೇರೆ ಮತ್ತು ಹಳೆಯ ನಾಣ್ಯಗಳೇ ಬೇರೆ. ಹಳೆಯ ನಾಣ್ಯಗಳಲ್ಲಿ 2 ವಿಧ: ಹಳೆಯ ಸಾಮಾನ್ಯ ನಾಣ್ಯಗಳು, ಹಳೆಯ ರೇರ್ ನಾಣ್ಯಗಳು. ರಿಪಬ್ಲಿಕ್ ಇಂಡಿಯಾದಲ್ಲೂ ಅಷ್ಟೇ, ರಿಪಬ್ಲಿಕ್ ಇಂಡಿಯಾ ಕಾಮನ್ ಕಾಯಿನ್ಸು, ರಿಪಬ್ಲಿಕ್ ಇಂಡಿಯಾ ರೇರ್ ಕಾಯಿನ್ಸು. ಕೊಮೊಮೇರೇಟಿವ್ ಅಲ್ಲೂ ಅಷ್ಟೇ, ಕೊಮೊಮೇರೇಟಿವ್ ಕಾಮನ್ ಕಾಯಿನ್ಸು, ಕೊಮೊಮೇರೇಟಿವ್ ರೇರ್ ಕಾಯಿನ್ಸು. ಕೊಮೊಮೇರೇಟಿವ್ ಅಲ್ಲಿ ಏನಾಗುತ್ತೆ ಅಂದರೆ ಸ್ಮರಣಾರ್ಥ ನಾಣ್ಯಗಳು ಅಥವಾ ಸ್ಮಾರಕ ನಾಣ್ಯಗಳು, ಸ್ಮರಣಾರ್ಥ ನಾಣ್ಯಗಳು ಅಥವಾ ಸ್ಮರಣಾರ್ಥ ನಾಣ್ಯಗಳು. ಇದರಲ್ಲಿ ಇಸ್ವಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಸೇಮ್ ಇದ್ದರೆ ಮಿಂಟ್ ಮಾರ್ಕ್ ಮಾತ್ರ ವೇರಿ ಆಗುತ್ತೆ. ಮಿಂಟ್ ಮಾರ್ಕ್ ಮೇಲೆ ಇದರ ಬೆಲೆಗಳು ವೇರಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಈಗಾಗಲೇ ಸುಮಾರು ಸತಿ ಹೇಳಿದ್ದೀನಿ, ಆದರೂ ಹೇಳ್ತಾ ಇದ್ದೀನಿ, ಒಂದು ಎಕ್ಸಾಂಪಲ್ ಇರಲಿ ಅಂತ. ಇವಾಗ ದೇಶ್ ಬಂದು ಚಿತ್ತರಂಜನ್ ದಾಸರವರ ₹2 ನಾಣ್ಯ ಇದೆ. ಅದರಲ್ಲಿ ನಿಮಗೆ ಬೇರೆ ಬೇರೆ ಮಿಂಟ್ಗಳು ಬರುತ್ತೆ. ನೋಯ್ಡಾ ಮಿಂಟ್ ಬರುತ್ತೆ, ಹೈದರಾಬಾದ್ ಮಿಂಟು ಎಲ್ಲ ಬರುತ್ತೆ. ಬೇರೆ ಎಲ್ಲ ಮಿಂಟ್ಗಳು ಸಾಮಾನ್ಯವಾದರೆ, ಕೋಲ್ಕತ್ತಾ ಮಿಂಟ್ ಎಲ್ಲ ಸಾಮಾನ್ಯವಾದರೆ, ಹೈದರಾಬಾದ್ ಮಿಂಟ್ ಸ್ಟಾರ್ ಇರುತ್ತಲ್ಲ, ಅದು ₹1,00,000 ಬೆಲೆ ಬಾಳುತ್ತೆ UNC ಕಂಡೀಷನಲ್ಲಿ. ಹೌದು, ನನ್ನ ಪರಿಚಯಸ್ಥರೊಬ್ಬರು ಇತ್ತೀಚೆಗೆ ನಾನು ತೊಗೊಂಡ್ರು, ಒಂದು ಡೀಲರ್ ಹತ್ರ, ಸರ್ಟಿಫೈಡ್ ಬೈಯರ್ ಅವರು, ಸರ್ಟಿಫೈಡ್ ಡೀಲರ್ ಹತ್ರನೇ ತೊಗೊಂಡ್ರು. ಅದಕ್ಕೆ ಸುಮಾರು ₹80,000 ಜಾಸ್ತಿ ಆಯಿತು. ನಾಣ್ಯ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇತ್ತಷ್ಟೇ. ಅದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡೆ. ಫೋಟೋ ಕಳಿಸಿ ಅಂತ ಹೇಳಿದಕ್ಕೆ ಅವ್ರು ಕಳಿಸಿದ್ರು. ನಿಮ್ಗೆ ತೋರಿಸ್ತಾ ಇದ್ದೀನಿ ಕೂಡ, ನೋಡಿ ಇದೆ ಆ ಫೋಟೋ. ಇಷ್ಟೇ ಇರುತ್ತೆ ನೋಡಿ, ರೇರ್ ನಾಣ್ಯಗಳಿಗೂ ಸಾಮಾನ್ಯ ಹಳೆ ನಾಣ್ಯಗಳಿಗೂ. ನೀವು ದಯವಿಟ್ಟು ನನಗೆ ಕಳಿಸಿದ ಮೇಲೆ ಇವ್ನು ಸರಿಯಾಗಿ ಬೆಲೆ ಹೇಳೋದಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಅಂದ್ಕೊಳ್ಳಿ, ನನಗೇನು ಗೊತ್ತಿಲ್ಲ ಅಂದ್ಕೊಂಡು ನನಗೇನು ತೊಂದರೆ ಇಲ್ಲ. ಬಟ್ ನೀವು ಯಾರೋ ಲಕ್ಷ ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಹಿಂದೆ ಹೋಗ್ಬಿಟ್ರೆ ನಿಮಗೆ 3 ನಾಮ ಹಾಕ್ಬಿಡ್ತಾರೆ. ಹುಷಾರಾಗಿರಿ, ಅಂಥವರಿಂದ ಆದಷ್ಟು ದೂರ ಇರಿ. ನಾನು ಏನು ಹೇಳಿರ್ತೀನಿ, ಮಾರ್ಕೆಟಲ್ಲಿ ಒಂದು ₹10-20 ವೇರಿ ಆಗ್ಬೋದು, ₹10-20 ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಇಷ್ಟೇ ಇರುತ್ತೆ ವ್ಯತ್ಯಾಸ. ಬಿಟ್ಟರೆ ಜಾಸ್ತಿ ಏನು ವ್ಯತ್ಯಾಸ ಸಿಗೋದಿಲ್ಲ. ನಾವು ಹೆಂಗೆ ಅಂದರೆ, ನೀವು ಯಾರೇ ನಂಗೆ ನಾಣ್ಯ ಕಳಿಸಿದ್ರು ನಾನು ಮೊದಲು ಇಸ್ವಿಗಳು ಕರೆಕ್ಟಾಗಿದೆಯಾ ನೋಡ್ತೀನಿ, ಆಮೇಲೆ ಮಿಂಟ್ ಮಾರ್ಕ್ ನೋಡ್ತೀನಿ. 2 ಮ್ಯಾಚ್ ಆಯಿತು ಅಂದರೆ ನಾಣ್ಯ ಒರಿಜಿನಲ್ ಫೇಕಾ ಅಂತ ನೋಡ್ತೀನಿ, ಅದರ ಕಂಡೀಷನ್ ನೋಡ್ತೀನಿ. ಇಷ್ಟಾದರೆ ನಾನು ನಿಮ್ಗೆ ಬೆಲೆ ಹೇಳ್ತಾ ಇರ್ತೀನಿ. ಕೆಲವೊಂದು ನಾಣ್ಯಗಳಲ್ಲಿ ರೇರ್ ನಾಣ್ಯನೇ ಇರೋದಿಲ್ಲ, ಅವೆಲ್ಲ ಕಾಮನ್ ಕಾಯಿನ್ಸ್ ಆಗಿರ್ತವೆ. ಅಂತ ನೋಡಿದಾಗೇ ಇದಕ್ಕೆ ಬೆಲೆ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಆ ರೀತಿ ಇರುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಕಾಯಿನ್ಗಳಲ್ಲಿ ಬರೀ ಇಸ್ವಿ ಮಾತ್ರ ಮ್ಯಾಟ್ರ್ ಆಗುತ್ತೆ, ಮಿಂಟ್ ಮಾರ್ಕು ಸೇಮೇ ಇರುತ್ತೆ. ಯಾಕೆಂದರೆ ಅದು ಸಿಂಗಲ್ ಮಿಂಟ್ ಸಿಂಗಲ್ ಇಯರ್ ಆಗಿರುತ್ತೆ. ಆ ರೀತಿ ಆಗಿರೋದ್ರಿಂದ ಬೆಲೆನ ನಾನು ನಿಖರವಾಗಿ ಹೇಳಿರ್ತೀನಿ. ಮಾರ್ಕೆಟಿಗಿಂತ ₹10-20 ಅಥವಾ ಕೆಲವೊಂದು ಕಂಡೀಷನಲ್ಲಿ ₹100-200 ವೇರಿ ಆಗಬಹುದು. ಆಲ್ಮೋಸ್ಟ್ ಯಾವಾಗಲೂ ಜಾಸ್ತಿನೇ ಹೇಳಿರ್ತೀನಿ, ಕಡಿಮೆ ಅಂತೂ ಹೇಳಿರೋದಿಲ್ಲ. ನೋಡಿ, ನಿಮಗೇನಾದರೂ ಇನ್ನೂ ಯಾವ್ದಾನ ಡೌಟ್ಸ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ. ಈಗ ಆಲ್ರೆಡಿ ಎಲ್ಲರ ಹತ್ರನೂ ನನ್ನ ವಾಟ್ಸಪ್ ನಂಬರ್ ಇರುವಂಥದ್ದು. ಇಂಪಾರ್ಟೆಂಟ್ ಕಾಯಿನ್ಗಳನ್ನ ಮಾತ್ರ ಮಾಡಿ. ನಾನು ಬೇರೆ ಹೇಳೋಕ್ಕೆ ಹೋಗೋದಿಲ್ಲ, ಅವನು ಯಾವುದು ಮಾಡೋಕ್ಕೆ ಹೋಗಬೇಡಿ. ನಾನು ಅದಕ್ಕೆ ರೆಸ್ಪಾಂಡೇ ಮಾಡ್ದಲ್ಲ. ಈ ನಡುವೆ ಕೆಲವೊಂದು ಕಾಯಿನ್ಗಳಿಗೆ, ಆ ಥರದನ್ನು ನೋಟುಗಳಿಗೆ, ನಾಣ್ಯಗಳಿಗೆ ಯಾರ್ಯಾರು ಈ ವೈಷ್ಣೋದೇವಿ ಟ್ರ್ಯಾಕ್ಟರ್ ನೋಟು ಮತ್ತು 1985 H ಮಿಂಟು 786 ಎಲ್ಲ ಕಳಿಸ್ತಾ ಇದ್ರಲ್ಲ, ಅವೆಲ್ಲ ವೇಸ್ಟು. ಕಳ್ಸೋಕ್ಕೆ ಹೋಗಬೇಡಿ. ಅವಕ್ಕೆ ಯಾವುದಕ್ಕೂ ಲಕ್ಷ ಬೆಲೆ ಸಿಗೋದಿಲ್ಲ. ಆ ರೀತಿ ಯಾವ ಒಂದು ಮಾರುಕಟ್ಟೆನೂ ಇಲ್ಲಿ ಎಕ್ಸಿಸ್ಟ್ ಆಗಿಲ್ಲ ಇಡೀ ಆಲ್ ಓವರ್ ವರ್ಲ್ಡಲ್ಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.